ಎಷ್ಟು ಚೆನ್ನಾಗಿದೆ ಅಲ್ವಾ ಹೋಟೆಲು. ಇದು ನನಗೆ ಬಹಳ ಇಷ್ಟ ಆಯಿತು ಗಂಗಾ. ಈ ಹೋಟೆಲು ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಳೇ ಹಳ್ಳಿ ಶೈಲಿಯ ಹೋಟೆಲು. ಇಲ್ಲಿ ನಮ್ಮ ಸದರನ್ ಇಂಡಿಯಾದ ಎಲ್ಲ ಖಾದ್ಯಗಳು ಸಿಗುತ್ತೆ. ಬಿಸಿ ಬಿಸಿ ತಟ್ಟೆ ಇಡ್ಲಿ, ವಡೆ ಎಲ್ಲ ದಿನ ಮನೆಯಲ್ಲೇ ತಿಂದು ತಿಂದು ಬೇಸರ ಆದಾಗ ಇಲ್ಲಿ ಒಮ್ಮೆ ಬಂದು ಟ್ರೈ ಮಾಡಿ. ಹೌದ್ರಿ ಅತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ನನಗೂ ತುಂಬ ಇಷ್ಟ ಆಯಿತು. ಓಪನ್ ಸ್ಪೇಸು, ಆರಾಮಾಗಿ ತಿನ್ಬೋದು. ಎಷ್ಟು ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು ನನಗೆ ಈ ಆ್ಯಂಬಿಯನ್ಸು ಎಲ್ಲ. ಹೌದು ಗಂಗಾ, ನಾವು ಬೇಗ ಬೇಗನೆ ತಿಂಡಿ ಮಾಡಿ ವಾಕ್ ಮುಗಿಸಿ ಬಂದ್ವಲ್ಲ, ಬೇಗ ಬೇಗನೆ ಇಡ್ಲಿ ವಡೆ ದೋಸೆ ಏನು ಬೇಕೋ ಅದು ತಿಂದ್ಬಿಟ್ಟು ವಾಪಸ್ ಮನೆಗೆ ಹೋಗೋಣ. ಮಕ್ಳಿಗೆ ಏನೇನು ಬೇಕೋ ಪಾರ್ಸೆಲ್ ತೊಗೊಂಡು ಹೋಗೋಣ. ಗಂಗಾ ನೋಡು, ನಿನ್ಗೇನು ಇಷ್ಟ ಆಗಿದೆ ನೋಡು. ಇಲ್ಲಿ ವಡೆ ಇದೆ, ಇವ್ರು ನೋಡು ಇಲ್ಲಿ ಯಾರೋ ಪುಟ್ ಪುಟಾಣಿ ಇಡ್ಲಿ ಸಾಂಬಾರು ಜೊತೆ ತಿಂತಾ ಇದ್ದಾರೆ. ನಿಂಗೆ ಯಾವ್ದು ಬೇಕೋ ನೋಡಿ ಇದು ತಗೋ. ಹೌದ್ರಿ ಅತ್ತೆ, ಎಷ್ಟು ಚೆನ್ನಾಗಿದೆ, ಅದೇ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ಚಟ್ನಿ ಪುಡಿ ಮತ್ತು ಇಡ್ಲಿ ಮತ್ತು ತುಪ್ಪ ಹಾಕ್ಕೊಡ್ತಾರಂತೆ, ಅದು ಬಹಳ ರುಚಿಯಾಗಿರುತ್ತೆ. ನಾನು ಅದನ್ನು ತೊಗೊಳ್ಳೋಣ ಅಂತ ಇದ್ದೀನಿ. ಆಮೇಲೆ ಉದ್ದಿನ ವಡೆ ತೊಗೊತೀನಿ, ಸಾಂಬಾರು. ಓಕೆ ಓಕೆ, ಹಾಗೆ ಆಗಲಿ. ನಾನು ರವೆ ಇಡ್ಲಿ ಮತ್ತು ರವೆ ದೋಸೆ ತೊಗೊತೀನಿ. ಆಯ್ತು ರೀ ಅತ್ತೆ. ಮತ್ತು ಮಕ್ಳಿಗೆ ಏನು ತೊಗೊಳ್ಳೋಣ? ಮಕ್ಳಿಗೆ ಅವ್ರೇನು ಜಾಸ್ತಿ ತಿನ್ನಲ್ಲ ತಗೋ. ಇಡ್ಲಿ ಮತ್ತು ವಡೆ ಪಾರ್ಸಲ್ ಮಾಡ್ಕೊಂಡು ಹೋಗೋಣ. ನಿಮ್ಮ ಯಜಮಾನ್ರಿಗೆ ಪೂರಿ ಇಷ್ಟ ಅಲ್ವಾ, ಪೂರಿ ತೊಗೊಳ್ಳೋಣ. ನಿಮ್ಮ ಮಾವನವ್ರಿಗೆ ಒಂದು ಮಸಾಲೆ ದೋಸೆ ಮತ್ತು ಕೇಸರಿ ಬಾತ್ ತೊಗೊಳ್ಳೋಣ. ಆಯಿತು ಅತ್ತೆ, ಹಾಗೆ ಆಗಲಿ. ಆ ಕಡೆ ಕೂತ್ಕೊಳ್ಳೋಣ ಬನ್ನಿ, ಅಲ್ಲಿ ಭಾಳ ಮರ ಎಲ್ಲ ಇದೆ, ಆಮೇಲೆ ಜಾಗ ವಿಸ್ತಾರವಾಗಿದೆ. ಆಯಿತು ನಡಿ, ಬೇಗ ತೊಗೊಂಡು ತಿಂದ್ಬಿಟ್ಟು ಹೊರಡೋಣ.